ಅಣ್ಣ ಅಂತಂದೆ. ಅವರೇ ಹೇಳಿದ್ರು, ಹೆಸರೇನು ಅವಿನಾಶ, ಚೆನ್ನಾಗಿ ಮಾಡ್ತಿದ್ಯಾ, ಚಿಕ್ಕಮಂಗ್ಳೂರ ಚೆನ್ನಾಗಿ ಮಾಡ್ತಿದ್ಯಾ ಮಾಡು. ನನಗೊಂಥರ ಭಯ, ಎಲ್ಲಿ ಏನಂತಾರೋ ಏನೋ ಅಂತ. ಆಮೇಲೆ ಹೋಗೋರು ಬೈಸಿರ್ಸಿಂಗ್ ಹಿಡ್ಕೊಂಡು ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಣ್ಣ, ಏನಿಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಮಾಡೋದು. ಎಷ್ಟೋ ಜನ ನಾನು ಕೇಳಿದೆ, ನಾನು ಹಂಗಂತಾರೆ ಹಿಂಗಂದ್ರು ಯಾರ್ಯಾರೋ ಏನೇನೋ ಅಂದಿದ್ರು, ಬಟ್ ಅವ್ರ ಮನಸ್ಸಿಂದ ಅವ್ರ ಬಾಯಿಂದ ಹೇಳಿದ್ರಲ್ಲ ಸಾಕು ನನಗೆ. ಸೊ ಇಷ್ಟೆಲ್ಲ ಕಷ್ಟದಲ್ಲಿದ್ದಾಗ ಎಷ್ಟೋ ಜನ ಅವ್ರ ಜೊತೆಲಿದ್ರು, ನಮ್ಮ ಬಾಸು, ನಮ್ಮ ಅಣ್ಣ, ನಮ್ಮ ಭಯ್ಯ ಅಂತ. ಅವ್ರುಗಳೆಲ್ಲ ಕಷ್ಟಕ್ಕೆ ಬರ್ತಾ ಇದ್ದಾರೆ ಅಥವಾ ಬರ್ತಾ ಇಲ್ಲ ಅನ್ನೋದೇನಾದ್ರು ಅನ್ಸುತ್ತೆ ನಿಮಗೆ? ಯಾರು ಬರ್ತಾ ಇಲ್ಲ. ಅಂದರೆ ಹೆಂಗಂದ್ರೆ ಅದು ಪ್ರೀತಿಯಿಂದ ಅವ್ರು ಏನೇ ಬಂದು ಕೇಳಿದ್ರು ಮಾಡಿಕೊಡ್ತಾರೆ. ಅದು ಅವ್ರು ನಿಂತ್ಕೊಂಡು ಬರಬೇಕಿತ್ತು. ಯಾಕಂದರೆ ಈಗ ಒಬ್ರ ಹತ್ರ ನಾವು ಹೆಲ್ಪ್ ತೊಗೊಂಡಿದ್ದೀವಿ ಅಂದರೆ ಅದನ್ನು ಸಾಯೋವರೆಗೂ ನಾವು ನೆನೆಸ್ಬೇಕು. ಅದು ನೆನೆಸಿದ್ರೇ ಅದಕ್ಕೆ ಮುಂದೆ ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂದೆಯಿಂದ ನಿಂತ್ಕೊಂಡು ಮಾಡ್ಬೇಕು. ಯಾಕಂದರೆ ಆ ಹೆಲ್ಪ್ ತೊಗೊಂಡಿರ್ತೀವಿ, ಅದು ನಮ್ಮ ಮನಸ್ಸಾಕ್ಷಿ ಒಪ್ಪಬೇಕು. ನಾವು ಮಾಡಿದ್ದೀವಪ್ಪ, ಅವರಿಂದ ನಾವು ₹1 ತಿಂದಿದ್ದೀವಿ ಅಂದ್ರೂ ಅದನ್ನು ನೆನೆಸ್ಕೊಂಡು ಏನಾದರೂ ಮಾಡಿದ್ರೇ ಅದಕ್ಕೊಂದು ಅರ್ಥ ಸರ್. ಮಾನವೀಯತೆ ಅಂತಾರಲ್ಲ, ಅದಿರಬೇಕು. ಇಲ್ಲಿ ನಾನು ಯಾಕೆ ಮಾತು ಕೇಳಿದೆ ಅಂದರೆ, ಒಬ್ಬ ವ್ಯಕ್ತಿಯಾಗಿ ನೋಡಿದೆ ಅಷ್ಟೇ. ಒಬ್ಬ ನಟ, ಒಬ್ಬ ಎಷ್ಟೋ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ನಾನು ಕೇಳ್ಪಟ್ಟಿದ್ದೀನಿ. ಈ ಥರ ಇದ್ದಾಗ ಅಷ್ಟೇ ನೋಡಿರೋದು. ನನ್ನ ಪ್ರಕರಣದ ಬಗ್ಗೆ ನಾನು ಮಾತಾಡಿಲ್ಲ, ಅದು ತಪ್ಪು ಸರಿ ನಾನು ಡಿಸೈಡ್ ಮಾಡಲ್ಲ, ಅದು ಬೇರೆಯವ್ರು ನೋಡ್ಕೋತಾರೆ, ಕಾನೂನಿದೆ. ಬಟ್ ಈಗ ಫ್ರೆಂಡ್ ಸರ್ಕಲ್ ಏನೋ ಒಂದು ಇರುತ್ತೆ. ಈಗ ಒಬ್ಬ ಫ್ರೆಂಡ್ ಏನೋ ಸಿಕ್ಕಾಕೊಂಡ ಅಂದಾಗ ಅಟ್ಲೀಸ್ಟ್ ಆಬ್ವಿಯಸ್ಲಿ ಇನ್ನೊಬ್ರು ಸಹಕಾರಕ್ಕೆ ಬರೋದು, ನನ್ನ ಫ್ರೆಂಡ್ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತನಾದರೂ ಅಟ್ಲೀಸ್ಟ್ ಹೇಳ್ಕೊಡೋದು, ಆ ಥರ ಏನೋ ಮಾಡ್ಬೋದಾಯ್ತು ಅಂತ ಬೇಕಿತ್ತು. ಯಾಕಂದರೆ ಈಗ ನಾವೇ ನನ್ನ ಫ್ರೆಂಡಿಗೆ ಏನೋ ಒಂದು ಕಷ್ಟ, ಈಗ ನಾವು ಜೊತೆಲಿದ್ದಾಗ ಎಲ್ಲ ಚೆನ್ನಾಗಿರ್ತೀವಿ, ನಾನು ಅವನು ಖುಷಿಯಾಗಿದ್ದಾಗ ಎಲ್ಲ, ಅವನಿಗೇನೋ ಕಷ್ಟ ಬಂದಾಗ ನಾವು ನಿಂತ್ಕೊಂಡ್ರೆ ಆ ಫ್ರೆಂಡ್ಶಿಪ್ ಅನ್ನೋದು ಅದೊಂದು ವ್ಯಾಲ್ಯೂ ಬರೋದು ಸರ್. ನಾವು ಇದ್ದಾಗ ಅವ್ರ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಬಿಟ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಫ್ರೆಂಡ್ಶಿಪ್ಗೂ ಅರ್ಥ ಇರಲ್ಲ, ಒಂದು ಮಾನವೀಯತೆಯೂ ಇರಲ್ಲ. ಅದು ಅವ್ರ ಮನಸ್ಸಾಕ್ಷಿಗೆ ಅದು ಅವ್ರಿಗೆ ಅನಿಸುತ್ತೆ. ಈಗ ನೀವು ಹೇಳೋದಲ್ಲ, ಅವ್ರಿಗೆ ಆಲ್ರೆಡಿ ಆ ಮನಸ್ಸಿಗೆ ಅದೊಂಥರ ಚುಚ್ತಾ ಇರುತ್ತೆ. ನಾನು ಹಿಂಗೆ ಮಾಡಿದಾಗ ಹಿಂಗೆ ಅನಿಸ್ತಲ್ಲ, ಹಿಂಗೆ ಮಾಡಬೇಕಿತ್ತು, ಹಿಂಗೆ ನಿಲ್ಲಬೇಕಿತ್ತು ಅಂತ ಅವ್ರಿಗೆ ಆಟೋಮೆಟಿಕ್ ಅನಿಸುತ್ತೆ. ತಪ್ಪು ಸರ್ ಅದು. ಚೆನ್ನಾಗಿ ಸರ್, ಇವಾಗ ನೀವು ಆಟೋ ಓಡಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನಕ್ಕೆ ಅದೇ ಇದೆ. ಸೊ ಯಾರಾದರೂ ಗುರ್ತಿಸೋದು ಅಥವಾ ನಿಮ್ಮನ್ನು ಮಾತಾಡ್ಸೋದು ಒಂದು ಫನ್ನಿ ಮೂಮೆಂಟ್ ಆಗ್ಬೋದು ಅಥವಾ ಸೀರಿಯಸ್ ಮೂಮೆಂಟ್, ಅದು ನೆನೆಸ್ಕೋಬೋದಾ? ಇಲ್ಲ, ನಾನು ಮಾಸ್ಕ್ ಹಾಕ್ಕೊಂಡು ಕೂದಲೆಲ್ಲ ಕೆದ್ರುಕೊಂಡೇ ಓಡಿಸ್ತಾ ಇರ್ತೀನಿ. ಕಂಡುಹಿಡಿತಾರೆ, ಆಲ್ಮೋಸ್ಟ್ ವಾಯ್ಸಲ್ಲಿ ಕಂಡುಹಿಡಿತಾರೆ. ನೀವು ಅವರೇ ಅಲ್ವಾ ಅಂತೀನಿ, ಇಲ್ಲ ಅಂತೀನಿ. ಇಲ್ಲ ನೀವು ಅವರೇ, ನಿಮ್ಮ ನೋಡಿದ್ದೀನಿ. ಯಾವುದೋ ನಾನು ಒಂದ್ಸರಿ ಬಾಡಿಗೆ ಹೋಗ್ತಾಯಿದ್ದೆ, ಒಬ್ಬರು ಲೇಡೀಸ್ ಅಮ್ಮ ಮಗಳೇನೋ ಇದ್ದರು. ಒಂದೇನೋ ಮೆಟ್ರೋ ಹತ್ರ ಹಿಂಗೆ ಹೋಗ್ಬೇಕಾದ್ರೆ ಒಳಗೆ ಪಾರ್ಕಿಂಗ್ ಲಾಟಲ್ಲಿ ಅದು ಟ್ರಾಲಿ ಬಿಟ್ಟಿದ್ರು. ಇಳಿದ್ಬಿಟ್ಟು ನಾನು ತೊಗೊಂಡೋಗಿ ತಳ್ಳಿಬಿಟ್ಟು ಬಂದೆ. ಅವರು ನೀವು ಮಾಸ್ಕ್ ಹಾಕಿದ್ರಿ? ಮಾಸ್ಕ್ ಹಾಕಿ ಫುಲ್ ಕವರ್ ಮಾಡ್ಕೊಂಡು ಏರೆಲ್ಲ ಕೆದ್ಕೊಂಡಿದ್ದೆ. ನೀವು ಅವಿನಾಶ್ ಅವರಲ್ಲ? ಇಲ್ಲ ನಾನಲ್ಲ ಅಂತ ಅಂದೆ. ಇಲ್ಲ, ನಿಮ್ಮ ವಾಯ್ಸ್ ಹಂಗೆ ಇದೆ, ನಿಮ್ಮ ಕಣ್ಣು ನೋಡಿದ್ರೆ ಹಂಗೆ ಇದೆ, ನೀವೇ ಅಂತಂದ್ರೆ ಅಲ್ಲ. ಇಲ್ಲ, ಮಜಾ ಬರ್ತದಲ್ಲಿ ಒಬ್ರು ಮಾಡ್ತಾರೆ ನಿಮ್ಮ ಥರನೇ. ನಾವಲ್ಲ ಅಮ್ಮ, ನಮ್ಗೆ ಗೊತ್ತಿಲ್ಲ, ಅದು ಯಾರೋ ಬೇರೆ. ಚೆನ್ನಾಗಿ ಮಾಡಲ್ಲ ಅವ್ನು ಆ್ಯಕ್ಟಿಂಗು, ಆ್ಯಕ್ಟಿಂಗ್ ಏನು ಬರಲ್ಲ ಅವನಿಗೆ. ಇಲ್ಲಪ್ಪ ಚೆನ್ನಾಗಿ ಮಾಡ್ತಾನಪ್ಪ ಹುಡುಗ, ನಾವು ಮಿಸ್ ಮಾಡಲ್ಲ, ನೋಡ್ತಾ ಇರ್ತೀವಿ ಅಂತ ಒಂದಷ್ಟು ಮಾತಾಡ್ಕೊಂಡು ಬಂದೆ ನಾನು ಅವ್ರು ಡ್ರಾಪ್ ಮಾಡೋವರೆಗೂ. ಓಕೆ. ಅಂದರೆ ನನ್ನ ಬಗ್ಗೆ ನಾನು ಅಂತ ಹೇಳಿಲ್ಲ, ಚೆನ್ನಾಗಿ ಮಾಡಲ್ಲ ಹಂಗೆ, ಅವ್ನಿಗೇನು ಗೊತ್ತು ಬಿಡಿ, ಎಲ್ಲ ಬಂದು ಆಟ ಓಡಿಸ್ಕೊಂಡು ಹಿಂಗೆ ಅಂದಾಗ, ಇಲ್ಲಪ್ಪ ಚೆನ್ನಾಗಿ ಮಾಡ್ತಾನೆ ಆ ಹುಡುಗ, ನಾನು ನೋಡಿದ್ದೀನಿ, ದಿನ ಆ್ಯಕ್ಟ್ ಮಾಡ್ತಾ ಇರ್ತಾನೆ, ನಾನು ಅವನಿಗೋಸ್ಕರನೇ ಕಾಯ್ತಾ ಟಿ ವಿ ನೋಡ್ತಾ ಇರ್ತೀವಿ ಅಂತ ಅಂದಾಗ ಅವಾಗ ಅನಿಸ್ತು. ಅಂದರೆ ನನ್ನನ್ನು ನೋಡಿಲ್ಲ ಅವ್ರು, ಇನ್ನೂ ಗೊತ್ತೂ ಇಲ್ಲ. ಆಮೇಲೆ ಅವ್ರು ಇಳಿದು ದುಡ್ಡು ಕೊಟ್ಟು ಹಿಂಗೆ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮಗಳು ಅಂದ್ರು, ಇಲ್ಲ ನೀವೇ, ಗೊತ್ತಾಯ್ತು ನನಗೆ, ನಮ್ಮ ಅಮ್ಮಂಗೂ ಹೇಳಿದೆ ನಾನು ಅಂದಾಗ ಅವಾಗ ನಾನು ಹೇಳಿದೆ, ಇಲ್ಲಮ್ಮ ನಾನೇ. ಯಾಕಪ್ಪ ಹಿಂಗೆ ಮಾಡ್ತಿದ್ದೆ? ಇಲ್ಲ, ಏನು ಮಾಡೋದು ಹೇಳಿ, ಸಿನಿಮಾ ಅಂತ ಇದ್ದಾಗ ಸಿನಿಮಾ ಮಾಡ್ತೀನಿ, ಹಿಂದೆ ಇದ್ದಾಗ ನಾನು ಓಡಿಸ್ತೀನಿ. ಹಂಗೂ ಸುಳ್ಳು ಹೇಳ್ದೆ ಅವ್ರಿಗಿಲ್ಲ, ನನ್ನ ಫ್ರೆಂಡ್ ಇದು ಆಟೋ, ಸುಮ್ಮನೆ ಅವ್ನು ಹುಷಾರಿಲ್ಲ ಅಂದ್ಕೊಂಡು ನಾನು ಓಡಿಸ್ತಾ ಇದ್ದೀನಿ ಅಂತ. ಬಟ್ ಜೀವನ ಮಾಡೋಕ್ಕೆ ಬೇಕು ಸರ್, ಯಾಕಂದರೆ ಸಿನಿಮಾ ಒಂದೇ ನಂಬ್ಕೊಂಡು ಯಾರೂ ಇರೋಕ್ಕಾಗಲ್ಲ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಒಂದಷ್ಟು ಸಿಗುತ್ತೆ, ಅದು ಅಲ್ಲಿಗಲ್ಲೇ ಖರ್ಚಾಗುತ್ತೆ. ಬಟ್ ಬ್ಯಾಕ್ಗ್ರೌಂಡ್ ನಾವು ಮಾಡಿಡ್ಕೊಂಡು ನಮ್ಮ ಏನೋ ಒಂದಷ್ಟು ದುಡ್ಡಿದ್ದು ನಾವು ಇದ್ದರೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಆರಾಮಾಗಿ ಜಿಮ್ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಶೋಕಿ ಮಾಡ್ಕೊಂಡಿರ್ಬೋದು. ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಾವು ಅದರಿಂದನೇ ಜೀವನ ಮಾಡ್ಕೊಬರ್ಬೇಕು. ನಾವೇನು ಮಾಡಿದ್ವಿ ಅದನ್ನೇ ನೆನಪಾಗೋದು. ನಾನೇನು ಓದೂ ಇಲ್ಲ ಜಾಸ್ತಿ, 9th ಸ್ಟ್ಯಾಂಡರ್ಡ್ ಓದ್ಕೊಂಡು ಏನೋ ಕೆಲಸ ಮಾಡೋಣ IT ಅಲ್ಲಂದ್ರೂ ಅದು ಮಾಡೋಕ್ಕಾಗಲ್ಲ. ಬಂದಿರೋದು ಅದು, ನನಗೆ ಗೊತ್ತಿರೋದು ಅದು, ನಾನು ಯಾರು ಕೈ ಬಿಟ್ರು ಅದನ್ನು ಕೈ ಬಿಡಲ್ಲ ಸರ್. ಯಾರೇ ಮೋಸ ಮಾಡ್ಬೋದು, ಏನೇ ಮಾಡ್ಬೋದು, ನನಗೆ ನಾನು ಅದು ನಂಬ್ಕೊಂಡಿದ್ದೀನಿ. ನನಗೆ ಹೋದ್ರೆ ಅನ್ನಂತರ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ. ಈಗ ನಿಮ್ಗೆಲ್ಲ ಗಿಲ್ಟಿ ಫೀಲ್ ಅನ್ಸೋದು, ಈಗ ನೋಡಿ ಒಂದ್ಸಲ ನೇಮು ಫೇಮ್ ಬಂದ ತಕ್ಷಣನೇ ಈಗ ಸೆಲೆಬ್ರಿಟಿ ಫೀಲ್ ಬಂದ್ಬಿಡುತ್ತೆ. ಅಟ್ಲೀಸ್ಟ್ 4 ಜನ ಗುರುತಿಸಿದಾಗ ಖುಷಿ ಸಿಗುತ್ತೆ ಮನಸ್ಸಿಗಂತೂ. ಆ ಖುಷಿ ಸಿಕ್ಕಾಗ ಅಥವಾ ಯಾಕಪ್ಪ ಇದು ಆಟೋ ಓಡಿಸೋದು, ಅಕಸ್ಮಾತ್ ಅವ್ರು ನೋಡಿದ್ರೆ ನನ್ನ ಇಮೇಜ್ ಏನಾಗುತ್ತೋ ಆ ಥರ ಒಂದು ಗಿಲ್ಟಿ ಫೀಲ್ ಅನ್ಸಿದೆಯಾ ನಿಮಗೆ? ಎಲ್ಲ ಪ್ಯಾಸೆಂಜರ್ ಕೂರಿಸ್ಕೊಂಡಾಗ ಪ್ರತಿದಿನ ನಾನು ಆಟೋ ಓಡಿಸ್ಬೇಕಾದ್ರೆ ನಂಗೆ ಅನ್ಸೆ ಅನಿಸುತ್ತೆ. ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ತೀನಿ, ಹೋಗಿ ಓಡಿಸ್ಬೇಕಾದ್ರೆ ಒಂದಷ್ಟು ಜನ ನೋಡ್ದು ಮಾತಾಡಿಸ್ರು, ಇಲ್ಲಾಂದ್ರೆ ಏನೋ ಒಂದು ಒಬ್ಬನೇ ಹಿಂಗೇನೋ ಒಂದು 10-15-20 ಕಿಲೋಮೀಟ್ರ್ ದೂರ ಹೋಗ್ಬೇಕಾದ್ರೆ ಅನಿಸುತ್ತೆ. ಅಲ್ಲ, ರಿಯಾಲಿಟಿ ಶೋ ಮಾಡಿದೆ, ಸಿನಿಮಾ ಮಾಡ್ತಾಯಿದ್ದೀನಿ, ಬಟ್ ಆದ್ರೂ ಇದೇ ಮಾಡ್ತಾಯಿದ್ದೀನಿ, ಮಾಡಲೇಬೇಕು. ನನ್ನ ನಂಬ್ಕೊಂಡು
ಒಂದಷ್ಟು ಜನ ಮನೇಲಿ ಇದ್ದಾರೆ, ಅವ್ರಿಗೋಸ್ಕರ ನನಗೋಸ್ಕರ ಕಾಯ್ತಾ ಇರ್ತಾರೆ. ಏನೋ ಒಂದು ಆಗುತ್ತೆ ಅಂದಾಗ ನಾನು ಅದು ಮರ್ತ್ಬಿಡ್ತೀನಿ. ನಾನು ಅವಾಗ ಗಿಲೆಬ್ರಿಟಿ ಅವೆಲ್ಲ ಬಿಟ್ಬಿಟ್ಟು ಆಯಿತು, ಅದಿದ್ದಾಗ ಅದು ಮಾಡೋಣ. ಅವತ್ತು ಇವಾಗ ನಾನು ಶೂಟಿಂಗ್ ಹೋಗಿದ್ದೀನಿ, ಅವಾಗ ಸೆಲೆಬ್ರಿಟಿ ಆರ್ಟಿಸ್ಟ್ ಅವಾಗ ಆರ್ಟಿಸ್ಟ್. ನಾನು ಮೇಕಪ್ ಹಾಕ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಏನು ಕ್ಯಾಮ್ರಾ ಕೈ ಮುಗಿತೀನಿ, ನನ್ನ ಪಡೆ ನಾನು ಆ್ಯಕ್ಟ್ ಮಾಡ್ತೀನಿ, ಕೊಟ್ಟಿರೋ ಸಂಬಳ ಇಸ್ಕೊತೀನಿ. ಅವತ್ತಿಗೆ ಮಾತ್ರ ನಾನು ಅದು ಬಿಟ್ಟು ನಾನು ಹೊರಗಡೆ ಬಂದರೆ ನಾನು ಕಾಮನ್ ಪೀಪಲ್, ನಾರ್ಮಲ್ ಆಟೋ ಡ್ರೈವರ್ ಅಷ್ಟೇ. ನನಗೆ ಅವತ್ತಿಗೇನು ಕೆಲಸ ಮಾಡಬೇಕು, ದುಡ್ಡು ಅಷ್ಟು ಬಿಟ್ಟು ನಾನು ಅದು ಬಿಟ್ಬಿಡ್ತೀನಿ ಸರ್. ಈಗೋ ಅಯ್ಯೋ ಹಿಂಗಿರ್ಬೇಕು ಕೆಲವು ನಾನು ನೋಡಿದ್ದೀನಿ. ಹೌದು, ಯಾಕೆಂದರೆ ಅದನ್ನೇ ಕ್ಯಾರಿ ಮಾಡ್ತಾರೆ. ಅದು ಇದ್ರೂ ಇಲ್ಲದೇ ಇದ್ರು ಹಂಗೆ ಇರ್ತಾರೆ. ನಾನು ಅಂತ ಅಂತಾರೆ. ನಂಗೆ ಬರೋದು ಬೇಡ ಭಗವಂತ ನಾನು ಕೇಳ್ತೀನಿ. ಒಂದಷ್ಟು ಕೊರೋನಾ ಟೈಮಲ್ಲೆಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಎಲ್ಲೆಲ್ಲೋ ಸತ್ತೋದ್ರು, ಸಾಯಿಸೋದು ಎಲ್ಲ ಹಿಂಗೆಲ್ಲ ಆಗೋಗಿದೆ. ಇದ್ದಾಗ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ನಾನು ಆಟ ಓಡಿಸ್ಬೇಕು ಅಷ್ಟೇ. ಎಷ್ಟೋ ಜನ ನನ್ನ ಹತ್ರ ಮಾತಾಡ್ಬೋದು, ನಾನು ಆರಾಮ ನನಗೆ ಗೊತ್ತಿರೋಲ್ಲ, ಅವ್ರು ಯಾರು ನನಗೆ ಗೊತ್ತಿರೋಲ್ಲ, ಅವರು ನನಗೆ ಗೊತ್ತಿರೋಲ್ಲ. ಬಟ್ ಆರಾಮಾಗಿ ಮಾತಾಡ್ತಿರ್ತೀನಿ. ಅವರು ಒಂದಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಇದು ಮೊನ್ನೆ ಒಂದು ಯಾರೋ ಒಬ್ಬರು ಅಮ್ಮ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಮಗಳು ಮಾತಾಡ್ತಾಯಿದ್ರು. ಆಟೋದವರು ಕ್ಯಾಬ್ನವರು ತಂದೆ ತಾಯಿಗೆ ಕೊಡೋಷ್ಟು ಬೆಲೆ ಯಾರು ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಓಕೆ, ನಾನು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಕರೆಕ್ಟ್ ಅಲ್ವಾ? ಎಷ್ಟು ಅಂದರೆ ನಾವು ಕಷ್ಟಪಡ್ತೀವಿ, ಎಲ್ಲ ಪಡ್ತೀವಿ. ಅಂದರೆ ಅದು ನೋವು ಪ್ರೀತಿ ಎಲ್ಲ ನಮ್ಗೆ ಗೊತ್ತು. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಿಮಗೆ 1.5 ಲಕ್ಷ 2 ಲಕ್ಷ ಐ ಟಿಯಲ್ಲಿ ಇರುತ್ತೆ. ಅವ್ರು ದುರಾಂಕಾರ, ಅಹಂಕಾರ, ಅಂದರೆ ಕೈಯಲ್ಲಿ ದುಡ್ಡಿದ ನಿಮ್ಗೆ ಅದು ಅಡ್ವೈಟ್ ಬಂದ್ಬಿಡುತ್ತೆ. ಏನು ಬೇಕಾದ್ರೂ ತೊಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಒಂದು ಸಂಬಂಧದ ಬೆಲೆ ಗೊತ್ತಿರೋಲ್ಲ. ಅವ್ರು ಅಂದರು ಕರೆಕ್ಟು. ಆಟೋದವರು, ಕ್ಯಾಬ್ನವರು, ಅಂದರೆ ಈ ಕಾರ್ ಅವ್ರು ಕೊಡೋಷ್ಟು ಬೆಲೆ, ರೆಸ್ಪೆಕ್ಟ್, ಪ್ರೀತಿ ಯಾರು ಕೊಡಲ್ಲ. ಅದು ನನಗೆ ಅವಾಗ ಅನಿಸ್ತು, ಕರೆಕ್ಟ್ ಅಲ್ವಾ? ಅದು ನೀವು ಕೆಲವ್ರು ಕೇಳ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿಗಾರು ಕೇಳ್ಬೋದು. ಅವ್ರು ಕೊಡೋ ಅಂದರೆ ಒಂದು ಗಾಡಿನೇ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅವ್ರು ನೀಟಾಗಿ ಒರೆಸಿ ತೊಳೋದು, ನೀಟಾಗಿ ಇಟ್ಕೊಂಡಾಗ ಆ ಕಷ್ಟದ ಬೆಲೆ ಗೊತ್ತು. ಯಾಕಂದರೆ 24 ಗಂಟೆ ಅವ್ರು ಓಡಾಡ್ತಾ ಇರ್ತಾರೆ. ಒಂದೊಂದು ಬೆಲೆನೂ ಗೊತ್ತು ಅವ್ರಿಗೆ, ಯಾವ ಇರಬೇಕು ಅನ್ನೋದು ಅದು ಇರುತ್ತೆ. ಬಟ್ ಆಟೋದವ್ರು, ಕ್ಯಾಬ್ನವ್ರು ಅಂದರೆ ಕೇವಲ ನೋಡ್ತಾರೆ. ಅದೇ ನಿಮ್ಗೇನಾದ್ರು ಹರ್ಟ್ ಆಗಿದೆಯಾ? ಅಂದರೆ ಎಲ್ಲೋ ಒಂದು ಕಡೆ ಓಡಿಸ್ತಾ ಇರ್ತೀರಾ, ನೀವೊಬ್ಬರು ಆರ್ಟಿಸ್ಟು, ನಿಮ್ಮನ್ನು 100 ಜನ ಪ್ರೀತಿಸ್ತಾರೆ, ಅಂದರೆ 100 ಜನ ನಿಮ್ಗೆ ಅಭಿಮಾನಿಗಳಿದ್ದಾರೆ. ಬಟ್ ಅಷ್ಟೆಲ್ಲ ಇದ್ದಾಗ ಯಾರೋ ಒಬ್ಬ ನಿಮ್ಮನ್ನು ಆಟೋ ಡ್ರೈವರ್ ಅಂತ ನೀವು ಅವಿನಾಶ್ ಅಂತ ಗೊತ್ತಿಲ್ಲದೇನೆ ಆಟೋ ಡ್ರೈವರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಏನಾದ್ರು ಬೈದಿರೋ ಅಂಥದ್ದು, ಎಲ್ಲರೂ ಯಾವನು ನೀನು ಅಂತ ಏನೋ ಇವೆಲ್ಲ ಆಗಿದೆಯಾ? ಆಟೋ ಬರಲ್ಲೋ ಅಂತಾರೆ, ಸೈಡಿಗೆ ಹಾಕಲ್ಲೋ ಅಂತಾರೆ. ಇಲ್ಲ ಗಾಡಿಯಲ್ಲೆಲ್ಲೋ ನಾವು ಹಿಂಗೆ ಏನೋ ಓಟೆಕ್ ಹೋದಾಗ, ಇಲ್ಲ ನಾವು ಸೈಡಲ್ಲಿ ಹೋದಾಗ ತೆಗೆಲೋ ಆಟೋಲೋ ಅಂದೇ ಅಂತಾರೆ. ಯಾಕಂದ್ರೆ ಅವ್ರು ನಾನು ಅಂತ ಗೊತ್ತಿರಲ್ಲ. ನಾನು ಅಂದಾಗ ಪ್ರೀತಿಯಿಂದ ಮಾತಾಡ್ಬೋದೇನೋ. ಬಟ್ ಆಟೋದವರು, ಕ್ಯಾಬ್ನವರು ಹೋಗಲ್ಲೋ ಬಾರಲ್ಲೋ ಇನ್ನೂ ಸಂಸ್ಕೃತನೂ ಮಾತಾಡ್ತಾರೆ ಅನ್ಸುತ್ತೆ ಸರ್. ಅವಾಗ ನಾನು ಆಟೋ ಡ್ರೈವರ್ ಅಷ್ಟೇ ಸರ್. ನಾನು ಏನು ಆರ್ಟಿಸ್ಟ್ ಅಲ್ಲ, ಆ್ಯಕ್ಟರ್ ಅಲ್ಲ, ಏನು ಕಾಣಿಸಲ್ಲ. ಆಟೋ ಹೌದಾ, ಸರಿಯಪ್ಪ, ದೊಡ್ಡ ನೀನೇ ದೊಡ್ಡ, ನಾನು ಚಿಕ್ಕ, ಸರಿ ಅನಿಸುತ್ತೆ. ಅವೆಲ್ಲ ಇಡ್ಬೇಕು ಸರ್. ನೋವು ಕಷ್ಟ ಏರಿಳಿತ ಇದ್ದಾಗಲೇ ನಾವು ಅದನ್ನ ಅರ್ಥ ಮಾಡ್ಕೊಂಡು ಬೆಳೆಯೋಕ್ಕಾಗಲ್ಲ. ಪೊಲೀಸ್ ಏನಾರು ಹಿಡ್ದಿರೋದು ನಿಮ್ಮನ್ನು? ಪೊಲೀಸ್ ಹಿಡ್ದಿದ್ರು ಒಬ್ಬರು, ಕೋರ್ಮಂಗ್ಲ ಸೈಡ್ ಒಬ್ರು ಹಿಡ್ದಿದ್ರು. ಅವಾಗ ನಾನು ವಿಡಿಯೋ ತೋರಿಸಿದ್ದೆ. ಓಕೆ, ಕಲೆಕ್ಷನ್ ಆಟೋ ಓಡಿಸ್ತಾ ಇದ್ದೆ. ಪಾಸ್ ಆಗ್ಬೇಕಾದ್ರೆ ಅದು ಗೊತ್ತಿಲ್ಲ ನನಗೆ. ಸರ್ ಆರ್ಟಿಸ್ಟು ಸರ್. ಏನೋ ಆರ್ಟಿಸ್ಟ್, ಯಾರೋ ಸರ್ ವಿಡಿಯೋ ತೋರಿಸ್ತೆ ಸರ್ ಹಿಂಗೆ ಅಂದೆ. ನೀವಾ, ಸರಿಯಪ್ಪ ಆಯ್ತು ಹುಷಾರು. ಏನಪ್ಪ ನೀನೇ ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂದ್ರು. ಅವ್ರು ಬಿಟ್ಟಿದ್ರು. ಅಲ್ಲ, ಈಗ ನೀವು ಸಡನ್ನಾಗಿ ನೋಡಿದಾಗ ಡಿ ಬಾಸ್ ಥರನೇ ಕಾಣ್ತಿರಲ್ವಾ? ಅವ್ರು ಶಾಕ್ ಆಗಿರ್ತಾರೆ. ಆದರೆ ಈಗ ಅವಿನಾಶ್ ಅಂತ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಾಯ್ತು. ಬಟ್ ಆದ್ರೂ ಅವನ ಆಟ ಓಡಿಸ್ದೆ, ಇವನು ಯಾಕೆ ಅಂತಂದ್ರು. ಆಮೇಲೆ ನಾನು ಫೋನ್ ತೆಗ್ದು, ಸರ್ ನಾನು ಹಿಂಗೆ ಸರ್ ಆರ್ಟಿಸ್ಟ್ ಅಂದಮೇಲೆ ಅದೊಂದು ಪ್ರೀತಿ. ಕೆಲವೊಂದು ಒಂದಷ್ಟು ಪೊಲೀಸ್ನು ನನ್ನ ಸ್ಕೂಟಿಯಲ್ಲೂ ಹೋಗ್ಬೇಕಾದ್ರೆ ಒಂದಿನ ಹಿಡಿದಿದ್ರು. ಅವಾಗಲೂ ಅಷ್ಟೇ, ಸರ್ ನಾನು ಹಿಂಗೆ ಅಂತ ಅಂದಾಗ, ಹೌದಾ ಸರಿ ಹೋಗಪ್ಪ, ಬಿಟ್ಟು ಕಳಿಸಿದ್ರು. ಅದೊಂದು ಪ್ಲಸ್ ಇದೆ ಕಲಾವಿದರಿಗೆ. ಹೌದೌದು, ಯಾರು ನಾನು ಅಂತಲ್ಲ, ಯಾರ್ಯಾರು ಅದೇ ಪ್ರತಿ ಕಲಾವಿದರಿಗೂ ಅದೊಂದು ಪ್ರತಿಯೊಬ್ಬರು